ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಟೈಮ್ ಬಂದು 5:30 ಆಗಿತ್ತು. ನಾನು ದೇವಸ್ಥಾನ ಹತ್ರ ಬರೋಳಗೆ ದೇವಸ್ಥಾನದ ಹತ್ರ ಹಬ್ಬ ಇರೋದ್ರಿಂದ ಇವತ್ತು ಬೇಗ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಹೋಗಿದ್ರು. ನಮ್ಮ ಮನೆಯಲ್ಲೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದರು. ಆಮೇಲೆ ನಾನು ಹಸುಗೆ ಇಟ್ಟು ಕಸ ಎಲ್ಲ ತುಂಬಾಕಿ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಳಗಡೆ ಬಂದು ನೋಡಿದೆ, ದೇವ್ರ ಪೂಜೆ ಆಗಿತ್ತಲ್ಲ. ನಾನು ಕೂಡ ಒಂದು ನಮಸ್ಕಾರ ಮಾಡ್ಕೊಂಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಟ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದೆ. ನೋಡಿ, ಬಟ್ಟೆ ತೊಳಿತಾ ಇದೆ. ಆಮೇಲೆ ನೀರು ಸ್ಟಾಪ್ ಮಾಡಿರು ಅಂತ ಹೇಳ್ಬಿಟ್ಟು ನೀರು ಬರ್ತಿಲ್ಲ ಅಂತ ನನ್ನ ಸೊಸೆ ಆ ಥರ ಆಡ್ತಾಯಿದ್ಲು. ಇವನು ಪಾಪನೂ ಅಳ್ತಿದ್ದ, ಸೋಪ್ ಕಣ್ಣಿಗೆ ಹಚ್ಕೊಂಡು. ಆಮೇಲೆ ಬಟ್ಟೆ ಎಲ್ಲ ಡ್ರೈ ಆಗ್ತಾ ಇದೆ ನೋಡಿ, ಎಷ್ಟು ಫಾಸ್ಟಾಗಿ ಡ್ರೈ ಆಗ್ತಾಯಿದೆ. ಆಮೇಲೆ ನಾವು ಕೂಡ ರೆಡಿಯಾಗಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟ್ವಿ. ನೋಡಿ, ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ಗೊತ್ತಾದರೆ ಕಮೆಂಟ್ ಮಾಡಿ ಯಾವ ಪ್ಲೇಸ್ ಇದು ಅಂತ ಹೇಳಿ. ಹಣ್ಣಿನ ರೇಟು, ಹೂವಿನ ರೇಟು ಎಲ್ಲ ಇವತ್ತು ತುಂಬಾ ಜಾಸ್ತಿ ಆಗಿತ್ತು ಹಬ್ಬ ಇರೋದ್ರಿಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡು ಹೊರಟ್ವಿ. ನೋಡಿ, ಈಗಲಾದರೂ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಊರು ಅಂತ. ಫೈನಲಿ ಅಮ್ಮನ ನೋಡೋಕ್ಕೆ ಬಂದ್ವಿ. ಅಮ್ಮನ ದರ್ಶನ ಮಾಡ್ಕೊಂಡ್ವಿ, ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಫೋಟೋಗಳೆಲ್ಲ ತಗೊಂಡ್ವಿ. ನಮ್ಮ ಮನೆಯವರಿಗೆ ಫೋಟೋಸ್ ಅಂದರೆ ಇಷ್ಟ ಇಲ್ಲ, ಆದರೂ ನಾನು ಹಿಂಸೆ ಮಾಡಿ 1-2 ಫೋಟೋಸು ನಮ್ಮ ಮನೆಯವ್ರದ್ದು ತಗೊಂಡೆ. ನೆಕ್ಸ್ಟ್ ಅಲ್ಲಿಂದ ಬೈಕು ನಾನು ಓಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಓಡಿಸ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದಾರೆ. ನೋಡಿ ಯಾವ ಥರ ವೀಡಿಯೋ ಮಾಡಿದ್ದಾರೆ ಅವರು. ಫ್ರೆಂಟಿಂದ ಬೇರೆ ಮಾಡ್ತಾಯಿದ್ರು ವೀಡಿಯೋನ. ನನಗೆ ಸ್ಮೈಲ್ ಬಂತು, ನಗಾಡ್ತಾಯಿದ್ದೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ನಾವು ನಮ್ಮ ತವ್ರ ಮನೆಗೆ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹೊರಟ್ವಿ ನಮ್ಮೂರಿಗೆ. ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ತಾಂಡಿ ಹತ್ರ ರೈಲ್ವೆ ಗೇಟ್ ಹಾಕಿತ್ತು. ಆಗ ನನ್ನ ಮಕ್ಕಳದೆಲ್ಲ ಒಂದು ವೀಡಿಯೋ ತಗೊಂಡೆ. ಆಮೇಲೆ ಟ್ರೈನ್ ಕೂಡ ಹೋಯ್ತು. ಟ್ರೈನ್ ಹೋಗಾದ್ಮೇಲೆ ನೆಕ್ಸ್ಟು ಮಕ್ಕಳಿಗೆ ಸ್ವಲ್ಪ ತಿನ್ನೋಕೆ ಏನಾದ್ರು ಐಟಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ ಹೋಗ್ಬಿಟ್ಟು ಐಟಮ್ ತಗೊಂಡ್ಬಿಟ್ಟು ನಮ್ಮೂರಿಗೆ ರೀಚ್ ಆದೆ, ತವ್ರ ಮನೆಗೆ. ಅಲ್ಲಿ ನೀರು ಖಾಲಿ ಆಗಿತ್ತು ಅಂದ್ರೆ ಅಮ್ಮ, ಅದಕ್ಕೋಸ್ಕರ ನೀರು ತರೋಕ್ಕೆ ಅಂತ ಗಂಡಸಿಗೆ ಹೋದ್ವಿ ನಾವು ನಮ್ಮ ಮನೆಯವರು. ನೀರೆಲ್ಲ ತಗೊಂಡಾಯ್ತು. ಚಳಿಗೆ ನೋಡಿ ಯಾವ ಥರ ಟೋಪಿ ಸ್ವೆಟರೆಲ್ಲ ಹಾಕೊಂಬಂದಿದ್ದೀವಿ ನಾವು ಕೂಡ. ಆಮೇಲೆ ನೀರು ಇಟ್ಕೊಂಡು ಹೋಗ್ಬೇಕಾದ್ರೆ ನಾನು ಓದಿ ಸ್ಕೂಲ್ ಹೈಸ್ಕೂಲ್ ಬಂದಿದ್ದು. ಹೈಸ್ಕೂಲಿಂದು ಕತ್ಲೆ ಆಗಿತ್ತು, ಆದರೂ ಕೂಡ ಒಂದು ವೀಡಿಯೋ ತಗೊಂಡೆ. ಆಮೇಲೆ ನೆಕ್ಸ್ಟು ಎಲೆ ಅಡಿಕೆ ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ. ಇದು ನಮ್ಮ ಗಂಡಸಿ ಬಸ್ ಸ್ಟ್ಯಾಂಡು. ಇಲ್ಲಿ 7 ಗಂಟೆವರೆಗೂ ನಾವು ವೆಯ್ಟ್ ಮಾಡ್ತಾಯಿದ್ದು ಬಸ್ಸಿಗೋಸ್ಕರ. ನೆಕ್ಸ್ಟು ಊಟ ಎಲ್ಲ ಮಾಡಿಬಿಟ್ಟು ಮಲಗಿತ್ತು. ಬೆಳಗ್ಗೆ ಎದ್ಬಿಟ್ಟು ನಾನು ನಮ್ಮ ಹೊಲದ ಹತ್ರ ಬಂದೆ. ಇಲ್ಲಿನ ತೆಂಗಿನ ಸೊಸೆ ಹಾಕಿದ್ದಾರೆ ನಮ್ಮಮ್ಮ. ನೆಕ್ಸ್ಟು ಹಳ್ಳಿ ಮರ ಇದೆ ಇದು. ಹಳ್ಳಿ ಮರದ ಕೊಂಬೆ ಹತ್ರ ಎಲ್ಲ ಕೂತ್ಕೊಂಡು ಆಟ ಆಡ್ತಿದ್ವಿ ನಾವು. ಇಲ್ಲಿ JCB ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯಲ್ಲೇ. ನೆಕ್ಸ್ಟು ಇದು ಮಂಟಪ, ನಮ್ಮೂರ ದೇವ್ರದ್ದು ಮಂಟಪ ಬಂದಿದ್ದು. ನಮ್ಮೂರ ಅಂಗನವಾಡಿ ಇದು. ಆಮೇಲೆ ನೆಕ್ಸ್ಟ್ ಇದು ಬಿಲ್ಪತ್ರೆ ಮರ. ಇಲ್ಲಿ ಪಾದ ಇದೆ ಗುರುಗಳ್ದು. ಡೈಲಿ ಇಲ್ಲಿ ಪೂಜೆ ಆಗುತ್ತೆ, ಡೈಲಿ ಪೂಜೆ ಮಾಡ್ತಾ ಇರ್ತಾರೆ. ಇದು ನಮ್ಮೂರ ಮಿಡ್ಲಿ ಸ್ಕೂಲು. ನೋಡಿ, ಈಗ ಸ್ವಲ್ಪ ಹಾಳಾಗಿದೆ, ಮಕ್ಕಳು ಎಲ್ಲ ಕಡಿಮೆ ಇದೆ, ಸ್ಟ್ರೆಂತ್ ಎಲ್ಲ ಕಡಿಮೆ ಇದೆ. ಹಾಗಾಗಿ ನಾವು ಓದ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಸ್ಕೂಲು. ಹಾಗೆ ನಮಗೆ ಮಾಸ್ಟ್ರಿದ್ರು, ಹೆಡ್ ಮಾಸ್ಟ್ರು, ಅವರು ತುಂಬ ಒಳ್ಳೆಯವರವರು. ಇದು ನಮ್ಮೂರ ರಂಗನಾಥ ಸ್ವಾಮಿ ದೇವಸ್ಥಾನ ಬಂದು. ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಿಂದೆ ಕಾಣಿಸ್ತಾ ಇರೋದು ಇದು ಬಸವನ ದೇವ್ರದ್ದು. ಬಸವಣ್ಣನ ಇದು ಮಂಟಪ ಮಾಡಿದ್ದಾರೆ. ಬಸವಣ್ಣನಲ್ಲಿ ಐಕ್ಯ ಮಾಡಿಬಿಟ್ಟು ಮಂಟಪ ಕಟ್ಟಿದ್ದಾರೆ. ಇದು ನಮ್ಮೂರು ಬಸವನ ದೇವರು. ನೆನ್ನೆ ಫೋಟೋ ಹಾಕಿದ್ನಲ್ಲ, ಆ ದೇವ್ರದ್ದು ಹಿಂದ್ಗಡೆದು ವೀಡಿಯೋ ಇದು. ಆಮೇಲೆ ನಮ್ಮ ಅತ್ತಿಗೆಯವ್ರ ಮನೇಲಿ ಕಲಸ ರೊಟ್ಟಿ ಮಾಡಿದರು.
ಓಕೆ ಅಂತ ತಿನ್ಕೊಂಬಿಟ್ಟು ನಾವು ಬ್ಯಾಂಕಿಗೆ ಬಂದು ನಮ್ಮ ಅತ್ತೆದು ಪಾಸ್ಬುಕ್ ಇಸ್ಕೋಬೇಕಿತ್ತು. ಅದಕ್ಕೋಸ್ಕರ ಕೆನರಾ ಬ್ಯಾಂಕಿಗೆ ಬಂದಿದ್ವಿ. ಇಸ್ಕೊಂಬಿಟ್ಟು ಆಚೆ ಬಂದ್ವಿ. ಆಚೆ ಬಂದರೆ ತುಂಬ ಅಯ್ಯಪ್ಪ ಸ್ವಾಮಿಯವರು ಇದ್ದರು. ಹೆಚ್ಚು ಕಡಿಮೆ ಅವರು 11 ಗಾಡಿಯವರಂತೆ. ಒಂದೇ ಊರವರು. 200-250 ಜನನೇನೋ ಶಬರಿಮಲೆಗೆ ಹೋಗ್ತಾಯಿದ್ರು. ಒಂದೇ ಹತ್ರ ನಿಲ್ಲಿಸಿದ್ರು ಗಾಡಿಗಳ. ನಾವು ಆ ಗಾಡಿಗಳ ಅಲಂಕಾರ ನೋಡೇ ನಮಗೆ ತುಂಬ ಖುಷಿ ಆಯಿತು. ಹಂಗಾಗಿ ನಾವು ಮತ್ತೆ ಮುಂದೆ ಹೋಗ್ಬಿಟ್ಟು ಫಸ್ಟಿಂದ ಒಂದೊಂದೇ ಗಾಡಿದು ವೀಡಿಯೋನ ತಗೊಂಡ್ಬಿಟ್ಟು ಬಂದ್ವಿ. ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡಬೇಕು ಅನ್ನೋಷ್ಟು ಡೆಕೋರೇಷನ್ ಮಾಡಿದರು. ನೆಕ್ಸ್ಟ್ ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ಮತ್ತೆ ರೈಲ್ವೆ ಗೇಟ್ ಹಾಕಿತ್ತು. ಟ್ರೈನು ಹೋಗೋವರೆಗೂ ವೆಯ್ಟ್ ಮಾಡಿ ನನ್ನ ಮಗ ನೋಡಿ ಆ ಕಡೆ ಒಂದು ಸಲ ನೋಡ್ತಾನೆ, ಈ ಕಡೆ ಒಂದು ಸಲ ನೋಡ್ತಾನೆ. ಬಂದ್ವಿ. ಬಂದಾದಮೇಲೆ ಇಲ್ಲಿ ನಾಟಕದವ್ರು ಬಂದಿದ್ದರು. ಅವರು ಹೋಗೇ ಬಿಟ್ರು ವೀಡಿಯೋ ತಗೊಳೋತ್ತಿಗೆ. ನೆಕ್ಸ್ಟು ಎಳ್ಳೀರೆಲ್ಲ ಕೂಡ್ಕೊಂಬಿಟ್ಟು ನಾವು ಸೈಬರ್ ಸೆಂಟ್ರಿಗೆ ಬಂದ್ವಿ ಆಧಾರ್ ಕಾರ್ಡ್ ತೆಗ್ಸೋಕ್ಕೆ ಅಂತೇಳಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಎಲ್ಲ ತೆಗೆಸ್ಕೊಂಡು ನಮ್ಮೂರಿಗೆ ಹೊರಟ್ವಿ ನಾವು ಕೂಡ. ಸ್ವಲ್ಪ ಚೇಂಜ್ ಇಲ್ಲ ಅಂತ ನನಗೆ ಚಿಕ್ಕಿ ಕೊಟ್ಟಿದ್ದರು. ಚಿಕ್ಕಿ ಬಂದು ನನ್ನ ಫೇವ್ರೆಟು, ಹಾಗಾಗಿ ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಜೇನುಕಲ್ ಬೆಟ್ಟ, ಗುತ್ತಿಗೆರೆ ಜಾತ್ರೆ ಇರೋದ್ರಿಂದ ತುಂಬ ಅಲಂಕಾರ ಮಾಡಿದರು. ಅದನ್ನು ಕೂಡ ವಿಡಿಯೋ ತಗೊಂಡು ಬಂದ್ವಿ. ಇದಿಷ್ಟು 2 ದಿನದ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನೋಡ್ತಿರೋರು ಯಾರು ಕೂಡ ಲೈಕ್ ಮಾಡ್ತಿಲ್ಲ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಲ್ಲಿರುವಾಗ ಚಪ್ಪಾಳೆ ತಟ್ಟಲು ಬಳಸುವ 10 ಬೆರಳುಗಳಿಗಿಂತ ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸುವ 1 ಬೆರಳು ಮಹತ್ವವಾದದ್ದು. ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್. ಲೈಕ್ ಮಾಡಿ, ಕಮೆಂಟ್ ಮಾಡಿ.